ಇವತ್ತಿನ ಸಂದೇಶ ಪೀಠಿಗೆ ಬಿ ಲಗಾಯೋಗಿ ಅಂದರೆ ಪ್ರತ್ಯೇಕ ಜೋಶೋ ಬ್ರದರ್ ಹೇಳಿದ್ರು ಕಾಲದಲ್ಲಿ ರೋಹಿ ನನ್ನನ್ನು ಕಾಣುವ ದೇವರು. ಇವತ್ತು ಖಂಡಿತ ನಮ್ಮನ್ನು ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ. ದೇವರು ನಮ್ಮನ್ನು ನಾವು ಏನು ಮಾಡ್ತೀರಿ, ನಾವು ಎಲ್ಲಿ ಹೋಗ್ತೀರಿ, ನಾವು ಯಾವ ಥರ ಕುತ್ಕೊತೀರಿ, ಯಾವ ಥರ ನಡೀತೀರಿ, ಎಲ್ಲ ಪ್ರತಿಯೊಂದು ಕಾರಣವೂ ದೇವರು ಬಲ್ಲವನಾಗಿದ್ದಾನೆ. ಆತನ ಕಣ್ಣು ಮುಂದೆ ಯಾವುದು ಮರೆಯಾಗಿ ಒಂದೂ ಇಲ್ಲ, ಎಲ್ಲವನ್ನು ನೋಡುವ ದೇವರು ನಮ್ಮ ದೇವರಾಗಿದ್ದಾರೆ. ಅಂಥ ದೇವರ ನಾವು ಆರಾಧಿಸೋದು, ಅಂಥ ದೇವರ ನಾವು ಸ್ತುತಿಸೋದು. ಹಾಲೆಲೂಯಾ ಸ್ತೋತ್ರ. ಇವತ್ತು ಏನೋ ಒಂದು ಬಿಡುಗಡೆ ನಡೆಯೋಕ್ಕೆ ಹೋಗುತ್ತೆ. ಕಳೆದ ವಾರ ಯಾವ ಸಂದೇಶ ತೊಗೊಬೇಕು, ಏನು ಮಾಡಬೇಕು ಅಂತ ನಾನು ಶನಿವಾರ ದೇವ್ರ ಬಳಿಗೆ ಕೂತ್ಕೊಂಡು ಪ್ರಾರ್ಥಿಸ್ತಾ ಇರ್ಬೇಕಾದ್ರೆ ನನ್ನ ಮುಂದೆ ದೇವರು ತಂದಿಕ್ಕಿದ್ದು ನನ್ನನ್ನು ಕಾಣುವ ದೇವರು. ಹಾಲೆಲೂಯಾ ಸ್ತೋತ್ರ. ಬಟ್ ನನಗೆ ಗೊತ್ತಿಲ್ಲ ಜೋಶು ಬ್ರದರ್ ಇದೇ ತೊಗೊತಾ ಇದ್ರ ವಾಕ್ಯ ಅಂತ ನನಗೆ ಗೊತ್ತಿದ್ದಿಲ್ಲ. ಬಟ್ ಇದು ಏನೇ ಆಗಿದ್ರು ದೇವರ ಕಾರ್ಯ, ಪರಿಶುದ್ಧಾತ್ಮನ ಕ್ರಿಯೆ ಇದು. ಹಾಲೆಲೂಯಾ ಸ್ತೋತ್ರ. ಒಬ್ಬರು ಬಂದು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇರಬೇಕಂತ ಎಲ್ಲೋ ಸಮಥಿಂಗ್, ಎಲ್ಲೋ ಯಾರಿಗೋ ಕುಟುಂಬದಲ್ಲಿ ನಡೀಬೇಕಾದ ಬಿಡುಗಡೆಗಳು ನಡೀತಾ ಇದೆ, ಯಾರಿಗೋ ಮುಟ್ಟಬೇಕಾದ ಕಾರ್ಯಗಳು ದೇವರು ಮುಟ್ಟುತ್ತಾ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. ಅವನಬದ್ಧ ಸುವಾರ್ತೆಯ ಪುಸ್ತಕದಲ್ಲಿ 5ನೇ ಅಧ್ಯಾಯದ 3ನೇ ವಾಕ್ಯ, 3-6, 3ರಿಂದ 6ನೇ ವಾಕ್ಯವರೆಗೂ ಓದೋಣ. ಬೆಥೆಸ್ದಾ ಎಂಬ ಹೆಸರು. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು, ಬಿದ್ದುಕೊಂಡಿರುವವರು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹು ಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ ಎದ್ದು ಈ ವಾಕ್ಯದಲ್ಲಿ ನೋಡಬೇಕಾದ್ರೆ ನಮಗೆಲ್ಲರ ಎಲ್ಲರಿಗೂ ಅಂದರೆ ಅರ್ಥವಾದ ವಾಕ್ಯವಾಗಿರುತ್ತೆ. ಯಾಕಂದರೆ ಈ ವಾಕ್ಯದಲ್ಲಿ ನಾವು ನೋಡಬೇಕಂದ್ರೆ 38 ವರ್ಷದಿಂದ ಒಂದು ಪಾರ್ಶ್ವ ವ್ಯಕ್ತಿ ಅದೇ ಸ್ಥಳದಲ್ಲಿ ಇರ್ತಾನೆ. ಹಾಲೆಲೂಯಾ ಸ್ತೋತ್ರ. ಅದೇ ಸ್ಥಳದಲ್ಲಿ ಇರ್ತಾರೆ. ವರ್ಷ ಬಂದು ಬೇರೆಯವರು ಬಂದು ಬಿಡುಗಡೆ ಹೋಗ್ತಾ ಇರ್ತಾರೆ, ಬೇರೆಯವರು ಬಂದು ಸೌಖ್ಯ ನಡೀತಾ ಇರುತ್ತೆ. ಅದು ಈ ವ್ಯಕ್ತಿ ಅಲ್ಲೇ 38 ವರ್ಷ ಅವನು ಅದೇ ಕಾಲದಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾನೆ. ಹಾಲೆಲೂಯಾ. ಅದೇ ಸ್ಥಳದಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾನೆ. ಈ ವ್ಯಕ್ತಿ ಏನು ತಿಳ್ಕೊಂಡ, ಇನ್ನು ನನ್ನ ಚರಿತ್ರೆ ಮುಗ್ದೋಯ್ತು, ನಾನು ಇನ್ನು ಮುಂದೆ ನಾನು ಎದ್ದು ಓಡ್ತೀನೇನೋ ನನಗೆ ಗೊತ್ತಿಲ್ಲ, ನಾನು ಮೋಸ್ಟ್ಲಿ ಇಲ್ಲೇ ನನ್ನ ಜೀವಿತ ಮುಗ್ದೋಯ್ತು ಅಂತ ತಿಳ್ಕೊಂಡಿರ್ಬೋದು. ಹಿಂಗೆ ಇರಬೇಕಾದಾಗ ಯೇಸು, ಹಾಲೆಲೂಯಾ ಸ್ತೋತ್ರ, ಅಲ್ಲಿ ಬರ್ತಾ ಇದ್ದಾರೆ. ಯೇಸು ಬಂದಾಗ ಅಲ್ಲಿ ಅನೇಕರು ಹಾಲೆಲೂಯಾ ಸ್ತೋತ್ರ ರೋಗಿಗಳಿದ್ದಾರೆ. ಆದರೆ ದೇವರು ಯೇಸು ಯಾರನ್ನೂ ಹೋಗಿ ಮುಟ್ಟಲಿಲ್ಲ. ಆದರೆ ಹುಟ್ಟಿದ್ದು ಈ ವ್ಯಕ್ತಿನ ಮಾತ್ರ. ಏನಕ್ಕೆಂದರೆ ಈ ವ್ಯಕ್ತಿ 38 ವರ್ಷ ಕಷ್ಟದಲ್ಲಿದ್ದ. 38 ವರ್ಷ ಎಲ್ಲರೂ ತೊರೆ ಬಿಟ್ಟರು, ಯಾರೂ ಬರಲಿಲ್ಲ, ಸಂಬಂಧಿಕರು ಬರಲಿಲ್ಲ, ಸ್ವಂತದವ್ರು ಬರಲಿಲ್ಲ, ತಂದೆ ತಾಯಿ ಬರಲಿಲ್ಲ, ಅವನ ಅನ್ನ ಬಳಗ ಯಾರೂ ಬರಲಿಲ್ಲ. ಯಾಕಂದರೆ ನಮಗೇನಾದರೂ ಒಂದು ಕಷ್ಟ ಆದಾಗ ಕೆಲವರು ಮಾತ್ರ, ಒಂದು ಕೆಲವು ಸಮಯ ಮಾತ್ರ ನಮ್ಗೆ ಸಹಾಯ ಮಾಡ್ತಾರೆ. ಇನ್ನು ಎಷ್ಟು ಒಂದು ಸಮಯ ಅಂದರೆ ಅವರು ಒಂದು ತಿಳಿದ ಮಟ್ಟಿಗೆ ಅವ್ರು ಸಹಾಯ ಮಾಡ್ತಾರೆ ಅಷ್ಟೇ. ಅದಾದಮೇಲೆ ನಮಗೆ ಸಹಾಯ ಮಾಡೋದು ಯಾರು ಅಂದರೆ ನಮ್ಮ ಕರ್ತನಾದ ದೇವರು ಮಾತ್ರ. ಹಾಲೆಲೂಯಾ ಸ್ತೋತ್ರ. ನಮ್ಮ ಜೀವಿತದಲ್ಲಿ ನೋಡಿ, ಒಂದು ಯಾವುದೋ ಒಂದು ಹಾಸ್ಪಿಟ್ಲ್, ನನ್ನ ಕಳೆದ ಬಾರ ಒಂದು ನಮ್ಮ ರಿಲೇಷನಲ್ಲಿ ಒಂದು ಮಗಳು, ಹಾಲೆಲೂಯಾ ಸ್ತೋತ್ರ, ಏನಂತಾರೆ, ಏನಾಗ್ತಲ್ಲ ನಿಯಾನ್ಸಿ ಮಗಳು, ಅವಳಿಗೆ ಬಡತನ ಕುಟುಂಬದಿಂದ ಬಂದಿದ್ದು, ಬಡತನದಲ್ಲೇ ಹಾಲೆಲೂಯಾ ಸ್ತೋತ್ರದಿಂದ ಬಂದಿರೋದು. ಅವಳಿಗೆ ನೋಡ್ಬೇಕಾದ್ರೆ ದಿಢೀರಂತೆ ಒಂದು ಟ್ಯೂಮರ್ ಬಂದ್ಬಿಡುತ್ತೆ. ಹಾಲೆಲೂಯಾ ಸ್ತೋತ್ರ. ಹೊಟ್ಟೆನಲ್ಲಿ ಒಂದು ಟ್ಯೂಮರ್ ಅಪ್ರಸ್ತವಾಗುತ್ತೆ. ಅದನ್ನು ಆಪ್ರೇಷನ್ ಮಾಡಬೇಕಂದ್ರೆ 7 ಲಕ್ಷ ರೂಪಾಯಿ ಬೇಕು. ಎಷ್ಟು? 7 ಲಕ್ಷ ಬೇಕು. ಅವ್ರ ತಾನು ನೋಡಬೇಕಾದ್ರೆ 1 ಲಕ್ಷನೂ ಇರೋಲ್ಲ ದುಡ್ಡು. ಈ 7 ಲಕ್ಷ ಹೆಂಗೆ ಉದಿಸ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ತಡೀರಂತ ದೇವರ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಇದೇ ಎಲ್ಲ ನಾನು ಹೇಳ್ತಾ ಇರೋದು, ಅನೇಕ ಕಾರ್ಯಗಳು ದೇವರು ತಡೀರಂಥ ಅದ್ಭುತಗಳು ನಮ್ಮ ಜೀವಿತದಲ್ಲಿ ಮಾಡ್ತಾರೆ. ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡ್ತಾರೆ. ಇವತ್ತು ಈ ಪಾರ್ಶ್ವ ವ್ಯಕ್ತಿ ನೋಡಬೇಕಂದ್ರೆ 38 ವರ್ಷ ಅವನು ಭಯಂಕರವಾದ ಕಷ್ಟದಲ್ಲಿ ಹೋದ. ಅನೇಕರು ಬಂದು ಬೈದರು, ಅನೇಕರು ಬಂದು ಹೇಳಿದ್ರು ಅವನ ಜೀವಿತದಲ್ಲಿ.
ಏನಪ್ಪ ಒಂದೊಂದು ಇಂಚಾದರೂ ನೀನು ಜರ್ಸ್ಕೊಂಡು ವರ್ಷ ಒಂದೊಂದು ಇಂಚು ಜರ್ಸ್ಕೊಂಡು ನೀನು ಹೋಗಿದ್ರೆ ಹತ್ರದಲ್ಲೂ ಇವತ್ತು ಹೋಗಿ ನೀನು ನೀರು ಉಕ್ಕುತ್ತಾ ಇರ್ಬೇಕಾದ್ರೆ ದಾಟ್ಬಿಡ್ಬೋದಾಯ್ತು ಅಂತ ಅನೇಕರು ಹೇಳಿರ್ತಾರೆ. ಹಾಲೆಲೂಯಾ ಸ್ತೋತ್ರ. ಅನೇಕರು ನಿಂದಿರ್ಸಿರ್ತಾರೆ. ವರ್ಷ ನಾನು ನೋಡ್ತಾ ಇದ್ದೀನಿ, ನೀನು ಇಲ್ಲೇ ಇದೆಯಾ, ಇಷ್ಟೇ ನಿನ್ನ ಜೀವಿತ ಇಷ್ಟೇ ಆಯಿತು ಅಂತ ಅನೇಕರು ಹೇಳಿರ್ತಾರೆ. ಆದರೆ ಇವನು ಹೋಗಿದ್ದ ಕಷ್ಟ ಭಯಂಕರವಾದ ಕಷ್ಟದಲ್ಲಿ ಹೋದ, ಅವನು ಭಯಂಕರವಾದ ದುಃಖದಲ್ಲಿ ಹೋದ, ವೇದನೆಯಲ್ಲಿ ಹೋದ. ಆ ವೇದನೆ ದುಃಖವನ್ನು ದೇವರು ನೋಡಿ ಇವನಿಗಾಗಿ ದೇವರು ಯೇಸು ಅಲ್ಲಿ ಇಳಿದು ಬಂದರು. ಹಾಲೆಲೂಯಾ ಸ್ತೋತ್ರ. ಇವತ್ತು ಒಂದು ಪಕ್ಷ ನೀವು ಕಷ್ಟದಲ್ಲಿ ಹೋಗ್ತಾ ಇರ್ಬೋದು, ದುಃಖದಲ್ಲಿ ಹೋಗ್ತಾ ಇರ್ಬೋದು, ಯಾವುದೋ ರೋಗದಲ್ಲಿ ನೀವು ಬಳಗಿರ್ಬೋದು. ಆ ರೋಗ ನಿಮ್ಗೆ ವಾಸಿ ಆಗುತ್ತೆ ಇಲ್ಲ ಅಂತ ನಿಮಗೆ ಡಾಕ್ಟರ್ ರಿಪೋರ್ಟ್ ಕೊಟ್ಟಿರ್ಬೋದು. ಆದರೆ ದೇವರು ನಮಗಾಗಿ ಇಳಿದು ಬರುವ ದೇವರಾಗಿದೆ. ನಮ್ಮನ್ನು ಕಾಣುವ ದೇವರು ಅದು ಏನಾಗಿರ್ತಾನೆ, ಲಗಾಯಿ ಹೋಗಿ ಆಗಿರ್ತಾನೆ. ಆತನ ನಮ್ಮನ್ನು ನೋಡುವ ದೇವರಾಗಿರ್ತಾನೆ. ಹಾಲೆಲೂಯಾ ಸ್ತೋತ್ರ. ಅದೇ ಥರ ಒಂದು ರಕ್ತ ಕುಸುಮ ರೋಗಿ ಹಾಲೆಲೂಯಾ ಸ್ತೋತ್ರ 12 ವರ್ಷದಿಂದ ಭಯಂಕರವಾದ ರೋಗದಲ್ಲಿ ಬಿದ್ದಿರ್ತಾಳೆ ಈ ಸಹೋದರಿ. ಈ ಸಹೋದರಿ ಜೀವಿತದಲ್ಲಿ ನೋಡ್ಬೇಕಂದ್ರೆ ಎಲ್ಲರೂ ತಳ್ಳು ಬಿಡ್ತಾರೆ. ಆಗಿನ ಕಾಲದಲ್ಲಿ ಒಂದು ರಕ್ತ ಕುಸುಮ ರೋಗಿ ಅಂದರೆ ಆಕೆ ಏನು ಮುಟ್ಟೋದು ಎಲ್ಲ ಅಶುದ್ಧವಾಗಿರುತ್ತೆ. ಹಾಲೆಲೂಯಾ ಸ್ತೋತ್ರ. ಆಕೆಗೆ ಏನು ಮುಟ್ಟರೂ ಅಶುದ್ಧವಾಗಿರುತ್ತೆ. ಆ ಥರ ಕಾಲದಲ್ಲಿ ಇರಬೇಕಾದಾಗ 12 ವರ್ಷ ಸ್ವಂತದವರಿಂದ ತೊರೆಬಿಟ್ರು. ತಂದೆ ತಾಯಿ ಹಾಲೆಲೂಯಾ ಸ್ತೋತ್ರ ಅವಳು ಆಚೆ ಹಾಕಿದ್ರು, ಗಂಡ ಅವ್ರನ್ನ ಆಚೆ ಹಾಕಿದ್ರು, ಎಲ್ಲರೂ ಆಚೆ ಹಾಕಿದ್ರು. ಈ ಸಹೋದರಿ ಆತನ ಇದ್ದಿದ್ದ ದುಡ್ಡು ಎಲ್ಲ ಹಾಲೆಲೂಯಾ ಸ್ತೋತ್ರ ಡಾಕ್ಟ್ರಿಗೆ ಇಟ್ಟರು ಆಗಲಿ, ಡಾಕ್ಟ್ರ್ ಒಂದು ಗುಣವಾಗಲಿಲ್ಲ. ಅದು ಇನ್ನು ಗಾಯಲೆ ಇನ್ನು ವರ್ಷ ಆಯಿತು. ಆ ಥರ ಆಗ್ಬೇಕಾದ್ರೆ ಯೇಸು ಯಾತ್ರೆ ಮಾಡ್ತಾ ಇದ್ದಾರೆ. ಯೇಸು ಯಾತ್ರೆ ಮಾಡ್ಬೇಕಾದ್ರೆ ಈ ಸಹೋದರಿ ಯಾರೋ ಹೇಳಿದ್ದಾರೆ, ಹಾಲೆಲೂಯಾ ಸ್ತೋತ್ರ, ಯೇಸು ಬಳಿಗೆ ಹೋಗಿ ನೀನು ಒಂದ್ಸತಿ, ಅಲ್ಲಿ ನೀನು ರೋಗ ಸೌಖ್ಯವಾಗುತ್ತೆ, ಅಲ್ಲಿ ನೀನು ಗುಣವಾಗುತ್ತೆ ಅಂತ ಹೇಳಿರ್ತಾರೆ. ಈ ಸಹೋದರಿ ಏನು ಮಾಡ್ತಾಳೆ, ಈಕೆ ರಕ್ತ ಕುಸುಮ ರೋಗಿ ಯಾರ ಮುಂದೆನೂ ಬರೋಕ್ಕಾಗಲ್ಲ. ಡೈರೆಕ್ಟಾಗಿ ಬಂದರೆ ಆಗಿನ ಕಾಲದಲ್ಲಿ ನಿಯೋಗ ಹೆಂಗಿತ್ತಂದರೆ ಕಲ್ತೊಂದು ಒಸಿಸ್ತಾರೆ ಅಶುದ್ಧವಾಗಿ ಅಂತ ಅವ್ರನ್ನ ಸಪ್ರೇಟಾಗಿ ಬೇರ್ಪಡಿಸ್ತಾರೆ. ಕಲ್ತವ್ನು ಒಸಿತಾರೆ, ಅಶುದ್ಧ ಅಂದ್ಬಿಟ್ಟು ಕಲ್ತವ್ನು ಸಾಯಿಸ್ಬಿಡ್ಬೋದು. ಹಂಗಿರ್ಬೇಕಾದ್ರೆ ಈ ಸಹೋದರಿ ಏನು ಮಾಡ್ತದಲೆ, ಹಾಲೆಲೂಯಾ ಸ್ತೋತ್ರ, ಯಾರಿಗೂ ಗೊತ್ತಿಲ್ಲದೆ ಇಷ್ಟು ಜನ ಒಂದು ಯೇಸು ಸ್ವಾಮಿ ಹೋಗ್ತಾ ಇರ್ಬೇಕಾದ್ರೆ ಫಸ್ಟ್ ಯೇಸು ಸ್ವಾಮಿ ಮುಂದೆ ಯಾತ್ರೆ ಮಾಡ್ತಾರೆ, ಹಿಂದೆ ಶಿಷ್ಯರು ಬರ್ತಾರೆ, ಅದ್ರ ಹಿಂದೆ ಅನೇಕರು ಜನಗಳು ಹಾಲೆಲೂಯಾ ಸ್ತೋತ್ರ ದೇವ್ರನ್ನ ಅನೇಕ ಜನಗಳು ಅವ್ರನ್ನ ಹಿಂಬಾಲಿಸ್ತಾ ಇರ್ಬೇಕಾದ್ರೆ ಈ ಸಹೋದರಿ ನಡ್ಕೊಂಡು ಬರ್ತಾ ಇದ್ದಾಳೆ. ಯಾರಿಗೂ ಗೊತ್ತಿಲ್ಲದೆ ನಡ್ಕೊಂಡು ಬರ್ತಾ ಇದ್ದಾಳೆ. ಒಂದು ಬಟ್ಟೆ ಹಾಕ್ಕೊಂಡು ಗೊತ್ತಿಲ್ಲದೆ ನಡ್ಕೊಂಡು ಬರ್ತಾ ಇದ್ದಾಳೆ. ಮುಖ ಮುಚ್ಕೊಂಡು ಗೊತ್ತಿಲ್ಲದೆ ನಡ್ಕೊಂಡು ಬರ್ತಾ ಇದ್ದಾಳೆ. ಈಕೆ ಏನು ಮಾಡಿದ್ಲು, ಏಸು ಗೊತ್ತಿಲ್ದಂಗೆ ನಾನು ಹೋಗಿ ಒಂದು ತುದಿ ವಸ್ತ್ರ ಮುಟ್ರೆ ಸಾಕು ನನ್ನ ಗುಣವಾಗುತ್ತೆ ಅಂತ ಈಕೆ ತಿಳ್ಕೊಂಡ್ಲು. ಯಾಕಂದರೆ ಆಕೆ ಎಲ್ಲ ಪ್ರಯಾಸ ಪಟ್ಟಿರ್ತಾಳೆ. ಆಕೆ ದುಡ್ಡೆಲ್ಲ ಡಾಕ್ಟ್ರ್ ಬಳಿಗೆ ಇಕ್ಕರೂ ಒಂದು ಸೌಖ್ಯನೂ ಆಗಲಿಲ್ಲ. ಇನ್ನು ಏನಾಗ್ತದೆ, ಇನ್ನು ಅದು ಹೋಗ್ತಾ 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 ಭಯಂಕರವಾದ ಕಷ್ಟದಲ್ಲಿ ಹೋಗ್ತಾ ಇದ್ದಾಳೆ. ಇವಾಗ ಇವಳು ಏನು ಮಾಡ್ತಾ ಇದ್ದಾಳೆ, ಹಿಂದೆ ಹಾಲೆಲೂಯಾ ಸ್ತೋತ್ರ ಯೇಸುವಿನ ಹಿಂದೆ ಹೋಗಿ 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 ಒಂದೇ ಒಂದು ತುದಿ ಮಾತ್ರ ಮುಟ್ಟಿದ್ದಕ್ಕೆ ಸಾಕು, ಹಾಲೆಲೂಯಾ ಸ್ತೋತ್ರ ಅವಳಿಗೆ ಇಮ್ಮಿಡಿಯೇಟಾಗಿ ಈಳಾಯಿತು. ಇವತ್ತು ಹಾಲೆಲೂಯಾ ಸ್ತೋತ್ರ ಅನೇಕರು ನಮ್ಮ ಜೀವಿತದಲ್ಲಿ ಶತ್ರು ಏನು ಮಾಡ್ಬಿಟ್ಟ, ನಮ್ಮ ಜೀವಿತದಲ್ಲಿ ಇಷ್ಟೇ ಅಂದ್ಬಿಟ್ಟು ಒಂದು ಹೃದಯ ಬರ್ದಾಕ್ದ. ಆದರೆ ಶತ್ರುಗೆ ಹೇಳ್ಬೇಕಾಗಿರೋದು, ನನ್ನನ್ನು ಕಾಣುವ ದೇವರೊಬ್ಬರು ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. ಶತ್ರು ಏನೇ ಕಾರ್ಯ ಮಾಡಿದ್ರು ಅದಕ್ಕೆ ವಿರೋಧವಾಗಿ ದೇವರು ಕಾರ್ಯ ಮಾಡೋ ನಮ್ಮ ದೇವರು ಏನಾಗಿರ್ತಾರೆ, ಯೇಸು ಆಗಿರ್ತಾರೆ. ಹಾಲೆಲೂಯಾ ಸ್ತೋತ್ರ. ಇವತ್ತು ಶತ್ರು ಹೇಳ್ಬೋದು, ನೀನು ಒಂದು ಪಕ್ಷ ನೀನು ಮುಂದೆ ಬರಲ್ಲ, ನೀನು ಮೇಲೆ ಎದ್ದೋಳಲ್ಲ, ನೀನು ಭವಿಷ್ಯ ಇಷ್ಟೇ, ನೀನು ಆಗೋಯ್ತು, ಈ ರೋಗದಲ್ಲಿ ನೀನು ಬದುಕ್ತಾ ಇದೆಯಾ, ಈ ರೋಗದಲ್ಲಿ ನೀನು ನಿಂತಿರ್ಬಿಡ್ತೀಯಾ, ಈ ರೋಗನೇ ನೀನು ಮರಣವಾಗಿ ಮಾರ್ಪಡಿಸುತ್ತೆ ಅಂತ ಶತ್ರು ಒಂದು ವೃದ್ಧ ಬರ್ದಿರ್ಬೋದು. ಆದರೆ ನಮ್ಮ ದೇವರು ಏನಾಗಿರ್ತಾರೆ, ಇದನ್ನು ನಮ್ಮನ್ನು ನೋಡುವ ದೇವರು, ನಮ್ಮ ಕಾಣುವ ದೇವರು, ಲಗಾಯಿ ಹೋಗಿ ಅಂತ ಹೇಳ್ತಿರಲ್ಲ, ಇದನ್ನು ಕಾಣುವ ದೇವರಾಗಿರ್ತಾನೆ. ಅನೇಕ ವರ್ಷದಿಂದ ಹಾಲೆಲೂಯಾ ಸ್ತೋತ್ರ, ನಾನೊಂದು ಏನಾಗಿದೆ ಅಂದರೆ ದೇವರ ಸೇವೆಗೆ ನಾನು ಇಳಿದಾಗ ನನಗೆ ಭಯಂಕರವಾದ ಏನಾಯಿತು, ನನ್ನ ಶುಗರ್ ಆಯಿತು ಮತ್ತು BP ಬಂತು. ನಾನು ಯೋಚನೆ ಮಾಡಿದೆ, ದೇವರೇ ನೀನು ಸೇವೆಗಾಗಿ ನಾನು ನಿಂತಿದ್ದೀನಲ್ಲ, ನೀನು ರಾಜ್ಯಕ್ಕಾಗಿ ನಾನು ನಿಂತಿದ್ದೀನಲ್ಲ, ಇದು ಏನಿದು ನನಗೆ ಈ BP ಮತ್ತು ಶುಗರು, ಇವನಿಗೆ ಹೆಂಗೆ ಬಂತು ಶುಗರು, ನೋಡಿ ಇವನಿಗೆ ಹೆಂಗೆ ಬಂತು ಕಾಯಿಲೆ, ಇದು ಹೋಗೋದಿಲ್ಲ, ತಲೆಮಾರಿನ ಥರ ಬಂದಿರೋದು, ನೀನು ಸಾಯೋವರೆಗೂ ಟ್ಯಾಬ್ಲೆಟ್ ತೊಗೊಳ್ಳೇಬೇಕು, ನೀನು ಇದರಲ್ಲಿ ಗುಣವಾಗಲ್ಲ ಅಂತ ಹೇಳಿದ್ರು. ನಾನು ಡಾಕ್ಟ್ರ್ ಹೋದಾಗ ಡಾಕ್ಟ್ರ್ ರಿಪೋರ್ಟ್ ಅದೇ ಕೊಟ್ಟಿದ್ದು. ಏನು ಕೊಟ್ಟರು, ನೀನು ಮಾತ್ರ ಸಾಯೋವರೆಗೂ ಈ ಮಾತ್ರ ತೊಗೋಬೇಕು, ಈ ಮಾತ್ರ ತೊಗೊಂಡ್ರೆ ನಿನ್ನ ಜೀವಿತದಲ್ಲಿ ಏನಾಗುತ್ತೆ ಅಂದರೆ ಒಂದು
ಒಂದು ಕಂಟ್ರೋಲ್ ಆಗಿರುತ್ತೆ. ಇಲ್ಲಾಂದರೆ ನೀನು ಏನಾದರೂ ಒಂದು ಆರ್ಗನ್ ಫೇಲ್ ಆಗ್ಬೋದು, ಇಲ್ಲಾಂದ್ರೆ ಏನಾದರೂ ಒಂದು ಆಗ್ಬೋದು ಅಂತ ಡಾಕ್ಟ್ರು ನನಗೆ ರಿಪೋರ್ಟ್ ಕೊಟ್ಟರು. ಆ ಟ್ಯಾಬ್ಲೆಟ್ಗಳು ಕೆಲವೊಂದು ಟ್ಯಾಬ್ಲೆಟ್ ಬರ್ಕೊಟ್ರು, ಇದನ್ನು ಸಾಯೋವರೆಗೂ ನೀನು ಟ್ಯಾಬ್ಲೆಟ್ ತೊಗೊಬೇಕಂತ. ನಾನೇನು ಮಾಡಿದೆ, ಕೆಲವೊಂದು ತಿಂಗಳು ತೊಗೊತಾ ಇರ್ಬೇಕಾದ್ರೆ ದಿನಾಗಲೂ ನಾನು ದೇವ್ರಿಗಾಗಿ ಪ್ರಾರ್ಥಿಸ್ತದೆ, ದೇವರೇ ನಿನ್ನ ಸೇವೆಗೆ ಅಲ್ಲಪ್ಪ ನಾನು ಇಳ್ದಿರೋದು, ನಿನ್ನ ಸೇವೆಗೆ ಇಳಿದು ನಾನು ಮತ್ತೊಬ್ರಿಗೊಂದು ಸಾಕ್ಷಿಯಾಗಿರ್ಬೇಕು. ನಾನು ಮತ್ತೊಬ್ರಿಗೋಗಿ ಏನು ಪ್ರಾರ್ಥನೆ ಮಾಡಲಿ, ಮತ್ತೊಬ್ರಿಗೋಗಿ ರೋಗ ಯಾವ ಥರ ನಾನು ಪ್ರಾರ್ಥನೆ ಮಾಡಲಿ, ನನ್ನ ಜೀವಿತದಲ್ಲಿ ಈ ಥರ ಕಾರ್ಯ ಇರಬೇಕಾದ್ರೆ ನಾನು ಮತ್ತೊಬ್ರಿಗೋಗಿ ಹೆಂಗೆ ಹೇಳಲಿ, ದೇವ್ರು ನಿನ್ನ ಗುಣಪಡಿಸ್ತಾರೆ, ದೇವ್ರು ನಿನ್ನ ಸೌಖ್ಯ ಮಾಡ್ತಾರೆ, ದೇವ್ರು ನಿನ್ನ ಆಶೀರ್ವಾದ ಮಾಡ್ತಾರೆ, ನಾನು ಮತ್ತೊಬ್ರಿಗೋಗಿ ನಾನು ಹೆಂಗೆ ಹೇಳಿ ಅಂತ ಈ ವಿಷಯನಿಟ್ಟು ಅನೇಕ ಸತಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅನೇಕ ಸತಿ ದೇವ್ರ ಮುಂದೆ ನಾನು ಕಣ್ಣೀರಿಟ್ಟಿದ್ದೀನಿ. ನಾನು ಕೆಲವೊಂದು 3 ತಿಂಗಳು ಕೆಳಗಿಂದ ದುಬೈಗೆ ಯಾತ್ರೆ ಮಾಡಿದ್ದೆ. ದುಬೈನಲ್ಲಿ ಎಲ್ಲರಿಗೂ ಗೊತ್ತು, ದುಬೈನಲ್ಲಿ ಇದ್ದೆ 3 ತಿಂಗಳು. ಈ ದುಬೈಯಿಂದ ಹಿಂತಿರುಗಿ ಬಂದಾಗ ಒಂದು ಫಾಸ್ಟಿಂಗ್ ಪ್ರೇ ನಾನು ತೊಗೊಂಡೆ, 21 ದಿವಸ ಫಾಸ್ಟಿಂಗ್ ಪ್ರೇ ತೊಗೊಂಡೆ. ಈ ಫಾಸ್ಟಿಂಗ್ ಪ್ರೇ ತೊಗೊಳ್ತಾ ಇರ್ಬೇಕಾದ್ರೆ ನಾನು ದಿನ ಬೆಳಗ್ಗೆ ಟ್ಯಾಬ್ಲೆಟ್ ತೊಗೊಳ್ಳೇಬೇಕು. ಆ ಟ್ಯಾಬ್ಲೆಟ್ ತೊಗೊಬೇಕಾದ್ರೆ ದೇವರ ಒಂದು ಶಬ್ದ ನನ್ನ ಕಿವಿನಲ್ಲಿ ಬಂತು, ನೀನು ಇನ್ನು ಮುಂದೆ ಟ್ಯಾಬ್ಲೆಟ್ ತೊಗೊಂಡು ಸ್ಟಾಪ್ ಮಾಡು ಅಂತ. ಬಟ್ ನನಗೆ ಗೊತ್ತಾಗಲಿಲ್ಲ, ಅದು ಟೇಕ್ ಇಟ್ ಈಸಿ ಮಾಡಿಬಿಟ್ಟೆ. ಅಂದರೆ ಎಲ್ಲೋ ಏನೋ ನನ್ನ ಹೃದಯದಿಂದ ನಾನು ಮಾತಾಡ್ತಾ ಇದ್ದೀನಿ, ದೇವ್ರ ಶಬ್ದ ನನಗೆ ಕೆಡಿಸ್ಲಿಲ್ಲ. ಇದೇನು ಹಿಂಗೆ ಆಗ್ತಾಯಿದೆ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಟ್ಯಾಬ್ಲೆಟು ತೊಗೊಳೋದು ಬಿಟ್ಬಿಟ್ಟೆ. ಒಂದು ದಿವಸ ತೊಗೊಳೋದು ಬಿಟ್ಟೆ. ಮಾರನೇ ದಿವಸ ಟ್ಯಾಬ್ಲೆಟ್ ತೊಗೊಳೋಣ ಅಂತ ಹೋದಾಗ ಅಲ್ಲಿ ಒಂದು ಏನೋ ಚೆಕ್ ಮಾಡಬೇಕಲ್ಲ ನನ್ನ ಶುಗರ್ದು ಅಂದ್ಬಿಟ್ಟು ನನ್ನ ಮನೆಯಲ್ಲಿ ನಂದು ಇದಿದೆ, ಏನದು ಗ್ಲೈಕೋಮೀಟ್ರ್ ಇದೆ. ಆ ಗ್ಲೈಕೋಮೀಟ್ರ್ನಲ್ಲಿ ಚೆಕ್ ಮಾಡೋಣ ಅಂತ ಹೋಗಿ ಚೆಕ್ ಮಾಡ್ತಾಯಿದ್ದೀನಿ. ಅಲ್ಲಿ ಶುಗರ್ ನೋಡಿದ್ರೆ 90 ಬರ್ತಾಯಿದೆ. ಹಾಲೆಲೂಯಾ ಸ್ತೋತ್ರ. ಇದೇನಿದು ಅಷ್ಟು ಲೋ ತೋರಿಸ್ತಾ ಇದ್ದಿಲ್ಲ ನನ್ನ ಶುಗರು ಅಂದ್ಬಿಟ್ಟು ಆ ಟ್ಯಾಬ್ಲೆಟ್ ತೊಗೊಳ್ಲಿಲ್ಲ. ನೆಕ್ಸ್ಟ್ ಮಾರನೇ ದಿವಸ ಹೋಗಿ ಮತ್ತೆ ನಾನು ಶುಗರ್ ಚೆಕ್ ಮಾಡಿದೆ, ಸೇಮ್ ಅದೇ ಥರ ಬರ್ತಾಯಿದೆ ಶುಗರು. ಹಾಲೆಲೂಯಾ ಸ್ತೋತ್ರ. ದೇವರು ಆವಾಗ ನನಗೆ ಗೊತ್ತಾಯಿತು, ಇದು ದೇವರು ಮಾತಾಡಿದಂತೆ. ಆವಾಗ ಬಿಟ್ಟಿದ್ದು ಟ್ಯಾಬ್ಲೆಟು ಇವಾಗವರೆಗೂ ನಾನು ತೊಗೊಂಡಿಲ್ಲ. ಇದು 2022ನಲ್ಲಿ ಹಾಲೆಲೂಯಾ ಸ್ತೋತ್ರ ನನ್ನ ಜೀವಿತದಲ್ಲಿ ನಡೆದಿದ್ದು. ಈ ಲೋಕದ ಡಾಕ್ಟ್ರ್ ಏನು ಹೇಳ್ತಾರೆ, ಶುಗರ್ ಆಗಲಿ ಬಿ ಪಿ ಆಗಲಿ ಒಂದು ಸತಿ ಮನುಷ್ಯನಿಗೆ ಬಂತು ಅಂದರೆ ಅದು ಕಡಿಮೆ ಆಗಲ್ಲ, ಅದು ಸಾಯೋರ್ಗೆ ಟ್ಯಾಬ್ಲೆಟ್ ತೊಗೊಳ್ಳೇಬೇಕು. ಹಾಲೆಲೂಯಾ ಸ್ತೋತ್ರ. ಆದರೆ ನನ್ನ ದೇವರು ಎಂಥ ದೇವ್ರು ಗೊತ್ತಾ, ಏನೇ ಏರ್ಲಿರಲಿ ಅದಕ್ಕೆ ವಿರೋಧವಾಗಿ ಮಾಡುವ ಕಾರ್ಯ ನಮ್ಮ ದೇವರಾಗಿದ್ದಾರೆ. ನಾನು ಅಂದ್ಕೊಂಡೆ, ದೇವರೇ ನಾನು ನಿನ್ನ ಸೇವೆ ಮಾಡ್ತೀನಲ್ಲಪ್ಪ, ಮತ್ತೊಬ್ರಿಗೆ ಹೋಗಿ ನಾನು ಹೆಂಗೆ ಹೇಳಲಿ ಸಾಕ್ಷಿ, ಹೆಂಗೆ ಹೇಳಲಿ ನೀನು ನಮ್ಮ ದೇವ್ರ ಗುಣಪಡಿಸ್ತಾರೆ, ನೀನು ಒಂದು ರೋಗದಲ್ಲಿ ದೇವರು ಅದ್ಭುತ ಮಾಡ್ತಾರೆ ಅಂತ ನಾನು ಮತ್ತೊಬ್ರಿಗೆ ಹೆಂಗೆ ಹೋಗಿ ಹೇಳಲಿ ಅಂತ ಥಿಂಕ್ ಮಾಡ್ತಾ ಇರ್ಬೇಕಾರೆ ಆವಾಗ ದೇವರು ನನ್ನ ಶಬ್ದ ಮಾಡ್ತಾರೆ, ಕಂಪ್ಲೀಟ್ ಈ ಟ್ಯಾಬ್ಲೆಟ್ ಎಲ್ಲ ತೊಗೊಂಬೇಡ, ಸ್ಟಾಪ್ ಮಾಡಿದಾಗ ನಾನು ಹಾಲೆಲೂಯಾ ಸ್ತೋತ್ರ ಅವಾಗ ಬಿಟ್ಟಾಗ ಇದುವರೆಗೂ ನಾನು ಯಾವ ಟ್ಯಾಬ್ಲೆಟು ತೊಗೊಂಡಿಲ್ಲ. ಇವಾಗಲೂ ಹಾಲೆಲೂಯಾ ಸ್ತೋತ್ರ ನಾನು ಎಂತಿಗೆ ಹೇಳ್ತೀನಿ, ಹಾಲೆಲೂಯಾ ಸ್ತೋತ್ರ. ಏನೇ ಆಗಿದ್ರು ಇದು ದೇವರ ನಾಮಕ್ಕೆ ಮಾತ್ರ ಮಹಿಮೆ ಹೊಂದಬೇಕು. ಹಾಲೆಲೂಯಾ ಸ್ತೋತ್ರ. ನಾನು ಹತ್ತಿದೆ 2021, ಆ ಡೇಟ್ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. 2021 ನವಂಬರ್ ತಿಂಗಳು ನನ್ನನ್ನು ಅವ್ರ ಮನೆಗೆ ಕರೆದು, ನನ್ನನ್ನೆಲ್ಲ ಕರೆದೆ, ನನ್ನ ಹೆಂಡತಿನೂ ಕರೆದು ಹಾಲೆಲೂಯಾ ಸ್ತೋತ್ರ ಅವ್ರ ಮುಂದೆ ನನ್ನನ್ನು ತುಂಬ ಈಗನ ಮಾಡಿಸಿದ್ರು, ತುಂಬ ಅವಮಾನ ಮಾಡಿಸಿದ್ರು. ಇವನು ನೋಡಿದ ಕೆಲ್ಸಕ್ಕೆ ಹೋಗಲ್ಲ, ಇದಕ್ಕೆ ಹೋಗಲ್ಲ, ಇದು ಮಾಡಲ್ಲ, ಇವಾಗ ನೋಡಿದ ಕಾಯಿಲೆ ಬಂದಿದೆ, ಇಬ್ಬರು ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಇವನು ಭವಿಷ್ಯ ಹೆಂಗೆ ರೂಪಿಸ್ತಾನೆ, ಇವನು ನೋಡಿದಾಗ ಯಾವುದಕ್ಕೂ ಯೋಗ್ಯತೆ ಇಲ್ಲ ಅಂತ ಅನೇಕ ಸತಿ ಹಿಂಬಾಲಿಸಿದ್ರು, ಅನೇಕ ಸತಿ ಹೇಳಿ ನನ್ನನ್ನು ಈಗಾಲಿಸಿದ್ರು. ನನಗೆ ಭಯಂಕರವಾದ ದುಃಖ ಆಯಿತು, ತಡ್ಕೊಡೋಕ್ಕಾಗದ ದುಃಖ ಆಯಿತು. ನಾನು ಅಲ್ಲೇನು ಅವ್ರ ಮುಂದೆ ತೋರಿಸಲಿಲ್ಲ. ಆದರೆ ಮನೆಗೆ ಹಿಂತಿರುಗಿ ಬಂದಾಗ ನಾನು ಅನೇಕ ಸತಿ ಹತ್ತಿದ್ದೀನಿ ದೇವ್ರ ಮುಂದೆ. ಹಾಲೆಲೂಯಾ ಸ್ತೋತ್ರ. ಯಾರ ಮುಂದೆ ಹೇಳ್ತಾ ಇಲ್ಲ, ಇದು ಸಾಕ್ಷಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ ಕಾರ್ಯಗಳು ನೀವು ಹಾಲೆಲೂಯಾ ಸ್ತೋತ್ರ ಹೇಳಿದ್ರೆ ಈ ಸಾಕ್ಷಿ ಮತ್ತೊಬ್ಬರ ಸಾಕ್ಷಿನ ದೇವರು ಮುಟ್ತಾರೆ. ಹಾಲೆಲೂಯಾ ಸ್ತೋತ್ರ. ನಮ್ಮಿಂದ ಎಲ್ಲೋ ಒಬ್ಬನು ದುಃಖದಲ್ಲಿರೋರನ್ನ ದೇವರು ಮುಟ್ಟದಾಗ ಆಗುತ್ತೆ. ಹಾಲೆಲೂಯಾ ಸ್ತೋತ್ರ. ಭಯಂಕರವಾಗಿ ಹತ್ತಿದೆ ನಾನು, ಹಾಲೆಲೂಯಾ ಸ್ತೋತ್ರ, ಗೋಡಾಡಿದೆ. ಆವಾಗ ದೇವರ ಹಾಲೆಲೂಯಾ ಸ್ತೋತ್ರ ಕಾರ್ಯಗಳು ಸ್ಟೆಪ್ ಬೈ ಸ್ಟೆಪ್ ನನ್ನ ಜೀವಿತದಲ್ಲಿ ತೊಗೊಂಬಂದರು. ಅವತ್ತು ಅವ್ನು ಹೇಳಿದ್ರು, ಹಾಲೆಲೂಯಾ ಸ್ತೋತ್ರ, ಇವನು ಏನಕ್ಕೆ ಹೋಗ್ತಾನೆ ಇಲ್ಲ, ಇವನು ಸಾಲ ಹೆಂಗೆ ಕಟ್ತಾನೆ, ಇವನು ಮನೆ ಬಾಡಿಗೆ ಹೆಂಗೆ ಕಟ್ತಾನೆ, ಇವನು ಹಾಲೆಲೂಯಾ ಸ್ತೋತ್ರ ಮಕ್ಕಳು ಭವಿಷ್ಯ ಹೆಂಗೆ ಓದಿಸ್ತಾನೆ ಅಂತ ಹೇಳ್ಬೇಕಾದ್ರೆ ನಾನು ತುಂಬ ದೇವ್ರ ತುಂಬ ಹತ್ತಿದೆ. ನಾನು ಹತ್ತಿದಾಗ ದೇವರು ಹಾಲೆಲೂಯಾ ಸ್ತೋತ್ರ ಇಮ್ಮಿಡಿಯೇಟಾಗಿ ನನಗೆ ಆ ಉತ್ತರ ಕೊಡಲಿಲ್ಲ. ಕೆಲವೊಂದು ಕಾರ್ಯಗಳು ಟೈಮ್ ಆದ ನಂತರ ಗೊತ್ತಾಗ್ತಾ ಇದೆ ನನಗೆ. ಹಾಲೆಲೂಯಾ ಸ್ತೋತ್ರ. ನಾನು ಇವತ್ತು ಯಾರ ಮುಂದೆ ನಾನು ಕೈ ಚಾಚಿದಂಗೆ ನನ್ನ ಮಕ್ಕಳು ಭವಿಷ್ಯನ, ನನ್ನ ಮನೆ ಬಾಡಿಗೆನ, ಹಲ್ಲೆಲೂಯಾ ಸ್ತೋತ್ರ ಸಭೆನ ದೇವರು ನಡ್ಸೋಕ್ಕೆ ಕೃಪೆ ಕೊಟ್ಟಿದ್ದಾರೆ. ಹಾಲೆಲೂಯಾ ಸ್ತೋತ್ರ. ನಡ್ಸೋಕ್ಕೆ ಅದ್ಭುತ ಮಾಡಿದ್ದಾರೆ. ಏನಕ್ಕೆ ಹೇಳ್ತಾ ಇರೋದಂದರೆ, ಕೆಲವೊಂದು ಕಾರ್ಯ ಕಷ್ಟದಲ್ಲಿ ಹೋಗ್ಬೇಕಾಗಿತ್ತೆ. ನಾವು ಆ ಕಷ್ಟದಲ್ಲಿ ನಾನು ಪ್ರೋಸೆಸ್ ಹೋಗಲೇಬೇಕು. ಈ 6ನೇ ವಾಕ್ಯ, 8ನೇ ವಾಕ್ಯ, 16ನೇ ಅಧ್ಯಾಯದ ಆದಿಕಾಂಡ 16 15 16ನೇ ವಾಕ್ಯದ 8ನೇ ವಾಕ್ಯ.
ಯೆಹೋವನ ದೂತನು ಅವಳನ್ನು ಕಂಡು, ಸಾರಯಳ ದಾಸಿಯಾದ ಆಗರಳೆ, ಸಾರಳಾದ ದಾಸಿಯಾದೆ ಆಗರಳೆ, ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂತಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಹಾಲೆಲೂಯಾ, ಸ್ತೋತ್ರ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವರು ಏನಕ್ಕೆ ಅಂದರೆ, ಅನೇಕ ವರ್ಷದಿಂದ 3 ವರ್ಷದಿಂದ ನನಗೆ ಭಯಂಕರವಾದ ಶೋಧನೆ ಬಂತು. ಆವಾಗ ಭಯಂಕರ ಅಂದರೆ ಅಷ್ಟು ಭಯಂಕರವಾದ ಶೋಧನೆ ಬಂತು. ಕೋವಿಡ್, ನಿಮಗೆಲ್ಲ ಗೊತ್ತಿತ್ತು, ಕೋವಿಡ್ನಲ್ಲಿ ಬಿಸ್ನೆಸ್ ಎಲ್ಲರೂ ಡ್ರಾಪ್ ಆಗುತ್ತೆ. ಬಟ್ ನನಗೆ ದೇವರು ಏನು ಕೊರತೆ ತಿನ್ನೋಕ್ಕೆ ಉಣ್ಣೋಕ್ಕೆ ನನಗೆ ದೇವರು ಏನು ಕೊರತೆ ಮಾಡಲಿಲ್ಲ ಕೋವಿಡ್ನಲ್ಲಿ. ಆದರೆ ಕೆಲವೊಂದು ಕಾರ್ಯ ನನ್ನ ಜೀವಿತದಲ್ಲಿ ಒಂದು 2 ವರ್ಷ ನಾನು ಭಯಂಕರವಾದ ಕಷ್ಟದಲ್ಲಿ, ಒಂದು ಫೈನಾನ್ಷಿಯಲ್ ಸಿಚುವೇಶನ್ ಕಷ್ಟದಲ್ಲಿ ಹೋದೆ. ಹಿಂಗೆ ಹೋಗ್ಬೇಕಾದ್ರೆ ನಾನು ದೇವ್ರ ಬೆಳಗ್ಗೆ ಭಯಂಕರವಾದ ಪ್ರಶ್ನೆಗಳು ಕೇಳ್ತಾ ಇದ್ದೆ, ಭಯಂಕರ ಪ್ರೇಯರ್ ಮಾಡಲು ಕೇಳ್ತಾ ಇದ್ದೆ. ಏನಕ್ಕೆ ದೇವರೇ ಈ ಕಷ್ಟ ಬರ್ತಾ ಇದೆ? ನಾನು ನಿನಗಾಗಿ ಎಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀನಿ, ಹಗಲು ಇರೋ ನೀನು ಆಲಯದಲ್ಲಿ ನಾನು ಇದ್ದೀನಿ, ಎಷ್ಟೆಲ್ಲ ಕಷ್ಟಪಟ್ಟು ಪ್ರಯಾಸ ಪಡ್ತಾ ಇದ್ದೀನಿ, ಯಾಕೆ ನನ್ನ ಜೀವಿತದಲ್ಲಿ ಇನ್ನೂ ಉದ್ಧಾರ ಕಾಣ್ತಲ್ಲ? ಅನೇಕರು ನನ್ನ ಸ್ವಂತದವ್ರು ನನ್ನನ್ನು ಜೂಸಿಸಿ ನನ್ನನ್ನು ಹಿಂಗಾಡಿಸ್ತದನಲ್ಲ ಅಂತ ದೇವ್ರನ್ನ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಏನು ಉತ್ತರ ನನಗೆ ಸಿಗಲಿಲ್ಲ. ಹಾಲೆಲೂಯಾ, ಸ್ತೋತ್ರ. ಉತ್ತರ ಸಿಗಲಿಲ್ಲ. ಆದರೆ ಕೆಲವೊಂದು ವರ್ಷ ಆಗಿ ನಂತರ ದೇವರು ನನ್ನ ಜೀವಿತದಲ್ಲಿ ಎಲ್ಲ ಬ್ಲೆಸ್ ಮಾಡಿದ್ರು. ಹಾಲೆಲೂಯಾ, ಸ್ತೋತ್ರ. ಕಂಪ್ಲೀಟ್ ಎಲ್ಲ ಬ್ಲೆಸ್ ಮಾಡ್ಕೊಂಡ್ಬಂದರು. ಇದು ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಟೈಮ್ನಲ್ಲಿ ನಾವು ಒಂದು ಶೋಧನೆ ಪ್ರೋಸೆಸ್ ಹೋಗಲೇಬೇಕು. ಹಾಲೆಲೂಯಾ, ಸ್ತೋತ್ರ. ಆ ಕಾರ್ಯ ಹೋಗಲೇಬೇಕು. ಆವಾಗ ದೇವರು ಏನು ಮಾಡ್ತಾರೆ ಗೊತ್ತಾ? ಹಾಲೆಲೂಯಾ, ಸ್ತೋತ್ರ. ಏನಕ್ಕೆ ಅದು ಹೋಗೋದಂದರೆ, ನಮ್ಮ ಜೀವಿತದಲ್ಲಿ ಏನು ಕಷ್ಟ ಏನು ಅಂತ ನಮ್ಗೆ ಗೊತ್ತಾಗತ್ತೆ, ಏನು ಪ್ರಯಾಸ ಅಂತ ನಮ್ಗೆ ಗೊತ್ತಾಗತ್ತೆ. ಆ ಪ್ರೊಸೆಸ್ನಲ್ಲಿ ದೇವರು ನಮ್ಮನ್ನು ಎಲ್ಲಿ ತಿದ್ದಬೇಕೋ ಅಲ್ಲಿ ತಿದ್ದುಬಿಡ್ತಾರೆ, ಎಲ್ಲಿ ಎತ್ತಬೇಕೋ ಅಲ್ಲಿ ಎತ್ತುತ್ತಾರೆ. ಹಾಲೆಲೂಯಾ, ಸ್ತೋತ್ರ. ಎಲ್ಲಿ ಕೆತ್ತಬೇಕೋ ಅಲ್ಲಿ ಕೆತ್ತುತ್ತಾರೆ. ನಮ್ಮದಲ್ಲಿ ಏನೋ ಒಂದು ಕಾರ್ಯ ತೆಗೆದುಹಾಕ್ತಾರೆ. ತೆಗೆದುಹಾಕಿದ ಮೇಲೇ ನಮ್ಮ ಜೀವಿತದಲ್ಲಿ ಅದ್ಭುತ ಆಗೋದು. ಹಾಲೆಲೂಯಾ, ಸ್ತೋತ್ರ. ಇವತ್ತು ಈ ಹಾಲೆಲೂಯಾ, ಆಗಾರಲು ತನ್ನ ಯಜಮಾನನ ಆ ಸಹಾರದಲ್ಲಿ ಕಷ್ಟ ಅಂದ್ಕೊಂಡು ಹೋಗಿ ಬೇರೆ ಕಡೆ ಹಾಲೆಲೂಯಾ, ಸ್ತೋತ್ರ ಜೀವನ ಮಾಡಿದರೆ ಆಕೆ ಹೆಸರು ಇಲ್ಲಿ ಬರಿತಾ ಇದ್ದಿಲ್ಲ. ಚರಿತ್ರೆ ಇವತ್ತು ಬೈಬಲ್ನಲ್ಲಿ ಬರೀತಾ ಇದ್ದಿಲ್ಲ. ಇಸ್ಮೇಲನ ಜನನ ಉಂಟಾಗ್ತದಿಲ್ಲ. ಹಾಲೆಲೂಯಾ, ಸ್ತೋತ್ರ. ಚರಿತ್ರೆ ಉಂಟಾಗ್ತದಿಲ್ಲ. ಇವತ್ತು ನಾವು ಕಷ್ಟದಲ್ಲಿ ನಾವು ಕಷ್ಟ ಅಂದ್ಕೊಂಡು ನಾವು ಓಡೋಗ್ತೀರಿ ಅಂದ್ಕೊಳ್ಳಿ, ಅದು ಓಡೋದಂಗೆ ನಾವು ಕಷ್ಟನ ಸಹಿಸ್ಕೊಂಡು ನಾವು ನಿಲ್ತಿರಲ್ಲ, ಆವಾಗಲೇ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡೋದು. ಆವಾಗಲೇ ದೇವರು ನಮ್ಮ ಚರಿತ್ರೆನ ಎತ್ತದು. ಹಾಲೆಲೂಯಾ, ಸ್ತೋತ್ರ. ಇವತ್ತು ಹಾಲೆಲೂಯಾ, ಸ್ತೋತ್ರ. ಆಗಾರನ ದೇವರು ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಹಾಲೆಲೂಯಾ, ಸ್ತೋತ್ರ ಮಾಡಿದ್ದಾರೆ. ಹಾಲೆಲೂಯಾ, ಸ್ತೋತ್ರ. ಏನು ಮಾಡಿದ್ರು ಅಂದರೆ, ಆಕೆ ಓಡಾಡ್ತಾ ಇರ್ಬೇಕಾದ್ರೆ ದೇವರ ದೂತರ ಪ್ರತಿಷ್ಠೆ ಆಗ್ತಾಳೆ. ಪ್ರತಿಷ್ಠೆ ಆಗಿ ಏನು ಹೇಳ್ತಾ ಇದ್ದಾರೆ ದೂತರು? ಹಾಲೆಲೂಯಾ, ಸ್ತೋತ್ರ. ನನ್ನನ್ನು ಕಾಣುವ ದೇವರು. ಹಾಲೆಲೂಯಾ, ಸ್ತೋತ್ರ. ಯಾಕಂದರೆ ಆಕೆ ವಾಗ್ದಾನ ದೇವರು ಮಾಡ್ತಾ ಇದ್ದಾನೆ. ಆ ಕಡೆ ವಾಗ್ದಾನ ಮಾಡ್ತಾರೆ, ನೀನು ಗರ್ಭ ಧರಿಸ್ತೀಯಾ, ನಿನಗೆ ಹುಟ್ಟ ಸಂತತಿ ಒಂದು ಆಶೀರ್ವಾದವಾಗಿರುತ್ತೆ ಅಂತ ದೇವರು ಹಾಲೆಲೂಯಾ, ಸ್ತೋತ್ರ ನುಡಿತಾ ಇದ್ದಾರೆ. ಈ ವಾಗ್ದಾನ ಹಾಲೆಲೂಯಾ, ಸ್ತೋತ್ರ ಬಂದಾಗ ಮತ್ತೆ ಈಕೆ ಏನು ಮಾಡಿದ್ಲು? ವಾಗ್ದಾನ ಹಾಲೆಲೂಯಾ, ಸ್ತೋತ್ರ ತನ್ನ ದಾಸನಾದ ತನ್ನ ಯಜಮಾನನಾದ ಸಾರ ಜೊತೆ ಹೋಗ್ತಾ ಇದ್ದಾಳೆ. ಇವತ್ತು ನಾನು ಹೇಳಕ್ಕೆ ಬರೋದು ಏನೇ ಅಂದರೆ, ಇವತ್ತು ನೀವು ಕಷ್ಟದಲ್ಲಿ ಹೋಗ್ತಾ ಇದ್ದೀರಾ, ದುಃಖದಲ್ಲಿ ಹೋಗ್ತಾ ಇದ್ದೀರಾ, ಪ್ರಯಾಸದಲ್ಲಿ ನೀವು ಹೋಗ್ತಾ ಇದ್ದೀರಾ. ಹಾಲೆಲೂಯಾ, ಸ್ತೋತ್ರ. ನನ್ನನ್ನು ಕೂಗೋನ್ನು ಕೇಳೋರು ಯಾರೂ ಇಲ್ಲ ಅಂತ ನೀವು ಅನ್ನಿಸ್ತಾ ಇದ್ದೀರಾ. ಈ ಪಾಶವಾದ ವ್ಯಕ್ತಿ 38 ವರ್ಷ ನಾನು ಮುಗ್ದೋಯ್ತು, ನನ್ನ ಚರಿತ್ರೆ ಮುಗ್ದೋಯ್ತು, ನಾನು ಮುಂದೆ ಎದ್ದೋಳಲ್ಲ ಅಂದ್ಕೊಂಡ. ಆವಾಗ ದೇವರ ಮುಂದೆ ಇಳಿದು ಬಂದು ನನ್ನನ್ನು ಹಾಲೆಲೂಯಾ, ಸ್ತೋತ್ರ ಅವನ ರೋಗವನ್ನು ಸೌಖ್ಯ ಮಾಡಿದ್ರು. ಎದ್ದು ನಡಿ ಅಂತ ಹೇಳಿದಾಗ ದೇವರು ಅದ್ಭುತ ಮಾಡೋ ದೇವರು ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ದೇವರು ಖಂಡಿತ ಅದ್ಭುತ ಮಾಡೋಕ್ಕೆ ಹೋಗ್ತಾರೆ. ಒಂದು ಪಕ್ಷ ನಿಮ್ಮ ಡಾಕ್ಟರ್ ರಿಪೋರ್ಟ್ ಬರೆದಿರ್ಬೋದು, ನಿನ್ನ ಜೀವಿತ ಇಷ್ಟೇ, ನಿನ್ನ ಆಯುಸ್ಸು ಇಷ್ಟೇ ಅಂತ ಬರೆದಿರ್ಬೋದು, ನೀ ಕಾಯಿಲೆದಿಂದ ಗುಣವಾಗಲ್ಲ ಅಂತ ಡಾಕ್ಟರ್ ರಿಪೋರ್ಟ್ ಹೇಳಿರ್ಬೋದು. ಅದನ್ನು ನನ್ನ ದೇವರು ಏನು ಹೇಳ್ತಾರೆ ಗೊತ್ತಾ? ನಾನು ಎಲ್ಲವನ್ನು ಕಾಣುವ ದೇವರು ಆಗಿದ್ದೀನಿ. ನಾನು ಆ ರಿಪೋರ್ಟನ್ನು ಬದಲಾಯಿಸಿ ನನ್ನನ್ನು ಹಾಲೆಲೂಯಾ, ಸ್ತೋತ್ರ ಅದ್ಭುತ ಮಾಡೋ ಕರ್ತನು ಅಂತ ಹೇಳಿರೋದು. ಹಾಲೆಲೂಯಾ, ಸ್ತೋತ್ರ. ಕಣ್ಣುಗಳು ಮುಚ್ಕೊಂಡು ಪ್ರಾರ್ಥಿಸೋಣ. ಹೌದಪ್ಪ, ಶಬರಬರ ಹದಲ, ನೀನು ಕಾಣುವ ದೇವರಾಗಿದೆಯಪ್ಪ, ನೀನು ಕಾಣುವ ದೇವರಾಗಿದೆಯಾ. ಹಾಗಾರಲು ಹಾಲೆಲೂಯಾ, ಸ್ತೋತ್ರ ತನ್ನ ಕಷ್ಟ ಹಾಲೆಲೂಯಾ, ಸ್ತೋತ್ರ ತನ್ನ ಓನರ್ ಸಹಾರ ಹಾಲೆಲೂಯಾ, ಸ್ತೋತ್ರ ಸಾನಾರದ ಯಜಮಾನನ ಜೊತೆ ನಿಲ್ಲಕ್ಕಾದೆ ಓಡೋದ್ಲು, ಕಷ್ಟಪಡಿಸ್ಕೊಂಡು ಓಡೋದ್ಲು. ಹಾಲೆಲೂಯಾ, ಸ್ತೋತ್ರ. ಮರುಭೂಮಿನಲ್ಲಿ ಯಾತ್ರೆ ಮಾಡ್ತಾ ಇರ್ಬೇಕಾದ್ರೆ ಹಾಲೆಲೂಯಾ, ಸ್ತೋತ್ರ ದೇವರ ಪ್ರತ್ಯಕ್ಷವಾಗ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ದೇವರ ಎಲ್ಲಿಂದ ಬಂದು ಅಲ್ಲೇ ಹಿಂತಿರುಗಿ ಹೋಗು, ಕೆಲವು ಕಾರ್ಯ ಮಾತ್ರ ಕಷ್ಟವನ್ನು ಸಹಿಸ್ಕೋ ಅಂತ ದೇವರು ಹೇಳ್ತಾ ಇದ್ದಾರೆ. ಇವತ್ತು ಅನೇಕ
ಅನೇಕರು ಹಾಲೆಲೂಯ ಸ್ತೋತ್ರ ಕಷ್ಟ ಬಂತು ಅಂತ ಓಡೋಗ್ತಾ ಇದ್ದೀರಾ. ಕಷ್ಟ ಬಂತು ಅಂತ ಒಂದು ಮೇಲೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದಿಂದ ಇನ್ನೊಂದು ಸ್ಥಳ ಜಂಪ್ ಮಾಡ್ತಾ ಇದ್ದೀರಾ. ಅಲ್ಲ, ಹಾಲೆಲೂಯ ಸ್ತೋತ್ರ. ಎಲ್ಲಿ ನಿನಗೆ ಕಷ್ಟವಾಗಿದೆಯೋ, ಎಲ್ಲಿ ನಿನಗೆ ದುಃಖವಾಗಿದೆಯೋ, ಎಲ್ಲಿ ನಿನಗೆ ಸಂಕಟವಾಗಿದೆಯೋ ಅಲ್ಲೇ ದೇವರು ಮಾನಿಸುವ ದೇವರಾಗಿದ್ದಾರೆ. ಎಲ್ಲಿ ನಿನ್ನ ಜೀವಿತ ಮುಗಿದೋಯ್ತು, ಎಲ್ಲಿ ನಿನ್ನ ಜೀವಿತ ಮೇಲೆದ್ದಳು ಅಂತ ಶತ್ರು ಬರೆದಾಗ ಅಲ್ಲೇ ಆಗುತ್ತೆ ಅಂತ ಹೇಳುವ ದೇವರು ನಮ್ಮ ದೇವರಾಗಿದ್ದಾರೆ. ಹಾಲೆಲೂಯ ಸ್ತೋತ್ರ. ಒಂದು ಪಕ್ಷ ನೀವು ತಿಳ್ಕೊಬೋದು, ನಾನು ಮುಂದೆ ಆಗ್ತೀನೋ, ಮುಂದೆ ಹೋಗ್ತೀನೋ, ನನ್ನ ಭವಿಷ್ಯ ಹಾಲೆಲೂಯ ಸ್ತೋತ್ರ ರೂಪಿಸುತ್ತೋ, ನನ್ನ ಭವಿಷ್ಯ ಇಲ್ಲೇ ಮುಗ್ದೋಯ್ತು ಅಂತ ನೀವು ಕೇಳ್ತಾ ಇರ್ಬೋದು. ಆದರೆ ದೇವರು ಇವತ್ತು ಹೇಳ್ತಾ ಇದ್ದಾರೆ, ಅಲ್ಲೇ ನಾನು ಆರಂಭ ಮಾಡ್ತೀನಿ, ಅಲ್ಲೇ ನಾನು ಅದ್ಭುತ ಮಾಡ್ತೀನಿ. ಹಾಲೆಲೂಯ ಶಬರ ರಬಲ. ಎಸ್, ಹಾಲೆಲೂಯ ಸ್ತೋತ್ರನಪ್ಪ, ಸ್ತೋತ್ರ ಕರ್ತನೆ. ನೀನು ಅದ್ಭುತ ಮಾಡೋ ದೇವರು, ಬಿಡುಗಡೆ ಕೊಡುವ ಕರ್ತನು, ರಾಜನೇ ನೀನಾಗಿದ್ಯಾ, ಅದ್ಭುತ ದಾಯ್ತನೇ ನೀನಾಗಿದ್ಯಾ ಕರ್ತನೆ. ನೀನು ಒಡೆಯೋನೆ ನೀನಾಗಿದ್ಯಪ್ಪ, ಬಿ ಲಗಾ ಯೋಗಿ ನೀನಾಗಿದ್ಯಾ. ಹೌದು ಕರ್ತನೆ, ನಮ್ಮನ್ನು ಕಾಣುವ ದೇವರು ನೀನಾಗಿದ್ಯಾ ಕರ್ತನೆ. ಈ ಕಷ್ಟದಲ್ಲಿ, ವೇದನೆಯಲ್ಲಿ, ಇಕ್ಕಟ್ಟಿನಲ್ಲಿ ನಮ್ಮನ್ನು ಹಾಲೆಲೂಯ